ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್.ಎ. ಅಂತೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೀನಿ. ಇವತ್ತಿನ ದಿವಸ ಭಾಳಷ್ಟು ಜನ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರ ಮತ್ತು ಕೀಟನಾಶಕಗಳ ಶಿಲೀಂಧ್ರನಾಶಕಗಳನ್ನು ಬಳಸಿರ್ತಕ್ಕಂಥ ತರಕಾರಿ ಸೊಪ್ಪುಗಳನ್ನು ತಿಂತಾ ಇದ್ದಾರೆ. ಅದರಿಂದ ಆರೋಗ್ಯದ ಮೇಲೆ ಅನೇಕ ದುಷ್ಪರಿಣಾಮಗಳಾಗ್ತಿದ್ದಾವೆ. ಇವುಗಳನ್ನು ಹೋಗಲಾಡಿಸಲಿಕ್ಕೆ ಸಾವಯವ ಕೃಷಿನಲ್ಲಿ ಅಂದರೆ ವಿಶೇಷವಾಗಿ ಎರೆಹುಳು ಗೊಬ್ಬರ, ತಿಪ್ಪೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಮತ್ತು ಜೀವಾಣುಗಳು ಗೊಬ್ಬರಗಳನ್ನು ಬಳಸ್ಕೊಂಡು ನಾವು ಮತ್ತು ಜೀವಾಮೃತ, ಘನಜೀವಾಮೃತ, ಪಂಚಗವ್ಯ ಮತ್ತು ನೀಮಸ್ತ್ರ, ಅಗ್ನಿಅಸ್ತ್ರ, ಬ್ರಹ್ಮಾಸ್ತ್ರ ಇವುಗಳನ್ನು ಬಳಸಿ ತರಕಾರಿಗಳನ್ನು ಬೆಳೆದು ಸೊಪ್ಪುಗಳನ್ನು ತಿನ್ನಪ್ಪ ಅಂದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಿಸುತ್ತೆ ಮತ್ತು ಅನೇಕ ಪೋಷಕಾಂಶಗಳು ಇದರಲ್ಲಿ ಲಭ್ಯವಿರ್ತವೆ ಮತ್ತು ತಾಜಾತನವಿರುತ್ತೆ. ನೀವು ಅದೇ ರಾಸಾಯನಿಕ ಅದರಲ್ಲಿ ಬೆಳೆದ್ನಪ್ಪ ಅಂತಂದರೆ ಕೇವಲ 1 ದಿವಸ 2 ದಿವಸದಲ್ಲಿ ಅಷ್ಟೇ ಇರ್ತವೆ ಸೊಪ್ಪುಗಳು ಫ್ರಿಜ್ನಲ್ಲಿಟ್ಟರೆ. ಆದರೆ